30 ವರ್ಷದಿಂದ ಊಟ ಕೂತ್ಕೊಂಡಾಗ ತಿಂಡಿ ತಿನ್ನುವಾಗ ಮೌನ ಏನು ಮಾತಾಡೋದಿಲ್ಲ. ಈಗೊಂದು 10-12 ವರ್ಷಗಳ ಹಿಂದೆ ನನ್ನ ಮಗಳು, ಅವಳಿಗಿನ್ನೂ ಮದುವೆ ಆಗಿರಲಿಲ್ಲ, ಕಾಲೇಜಿಗೆ ಹೋಗಿ ಬರ್ತಿದ್ದವಳು. ಇವತ್ತಿನ ಈ ಟಚ್ ಸ್ಕ್ರೀನ್ ಇರಲಿಲ್ಲ ಅವಾಗ, ಬರೀ ನಂಬರ್ ಒತ್ತಿ ಮಾತಾಡೋದು. ಆ ನಂಬರ್ ಒತ್ತು ಮಾತಾಡ್ತಿರ್ಬೇಕಾದ್ರೆ, ಅಪ್ಪ ಎಷ್ಟು ಮಾತಾಡ್ತೀಯ ನೀನು, ಎಷ್ಟು ಜೋರಾಗಿ ಮಾತಾಡ್ತೀಯ, ಸೋಮವಾರದಿಂದ ಶನಿವಾರ ತಿಂಗಳು ಮಾತಾಡ್ತಿರ್ತೀಯಲ್ಲ ನೀನು ಅಂತ ಆಕ್ಷೇಪಣೆ ಮಾಡಿ. ನಿನ್ನ ಧ್ವನಿ ಸ್ವಲ್ಪ ಕಡಿಮೆ ಮಾಡ್ಕೋ, ಮಾತು ಸ್ವಲ್ಪ ಕಡಿಮೆ ಮಾಡ್ಕೋ, ಎಷ್ಟು ನೀನೇನು 16 ವರ್ಷದ ಹುಡುಗ ಅನ್ಕೊಂಡಿದ್ಯಾ ಅಂತ ಆಕ್ಷೇಪಣೆ ಮಾಡಿ. ಅದಕ್ಕೊಂದು ನಿರ್ಧಾರ ತಗೊಂಡೆ. ಹೌದಲ್ಲ, ನಾವು ಮಾತಾಡೋಕ್ಕೆ ಒಂದು ದಿವಸ ಮೌನ ಇದನ್ನು ಮಾಡ್ಬೋಣ. ಯಾವತ್ತು ಮಾಡೋಣ? ಶನಿವಾರ ಸಾಯಂಕಾಲದ ಮಲ್ಕೊಂಡಾಗಂಟ ಹಿಡಿದು ಭಾನುವಾರ ಬೆಳಗ್ಗೆ 9 ಗಂಟೆ ತನಕ ಮೌನವಾಗಿರೋಣ ಅಂತ ಅಂದ್ಕೊಂಡೆ. 2-3 ವಾರ ಆಯಿತು. ಅದು ಯಾಕೋ ಸರಿ ಅಂತ ಅನ್ನಿಸ್ತೀಯ. ಸ್ವಲ್ಪ ಇನ್ನಷ್ಟು ದೀರ್ಘಕಾಲ ಮಾಡೋಣ ಅಂತ ಮಧ್ಯಾಹ್ನ ನಿರ್ಧಾರ ಮಾಡಿ 1 ಗಂಟೆ ತನಕ ನಿರ್ಧಾರ ಮಾಡಿ ಈಗ ಒಂದು 10-12 ವರ್ಷದಿಂದ ಪುಟ ಅದನ್ನು ಆರಂಭ ಮಾಡ್ತಿದ್ರಿ. ಮೌನ ಶಾಸಕ ಮೌನ ಒಂಥರ ಮಜವಾಗಿರುತ್ತೆ, ಮೌನ ಒಂಥರ ಭಾಳ ಚೆನ್ನಾಗಿರುತ್ತೆ. ಮೌನವಾಗಿದ್ದು ತುಂಬ ಮೌನಕ್ಕೆ ತುಂಬ ಶಕ್ತಿ ಸರ್. ನೋಡಿ, ಹೌದು, ಮೌನ ಇದೆಯಲ್ಲ ತುಂಬ ಶಕ್ತಿಯುತವಾಗಿರ್ತಕ್ಕಂಥ ಆಯುಧ. ಮತ್ತು ನಮಗೆ ನಾನು ಸುಮ್ಮನೆ ಇದನ್ನ ಹೆಚ್ಚು ಮಂಜಣ್ಣವರು ಹೇಳಿದ್ದಾರೆ. ಮತ್ತು ಹೆಚ್ಚು ವಿಚಾರಗಳಲ್ಲಿ ಮಾಡಕ್ಕೆ ಹೋಗ್ತಿಲ್ಲ. ಶಿವಮೊಗ್ಗದಲ್ಲಿ ಇವತ್ತು ಸನ್ಮಾನ ಇದೆ ಅಂತ ಬನ್ನಿ ಅಂತಂದ್ರೆ, ನಾನು ಅವರಿಗೆ ನಮ್ಮ ಹುಡುಗನ ಕರೆದು ಅವರಿಗೆ ಒಂದು ಸಂದೇಶ ಕಳಿಸ್ದೆ. ಇವತ್ತು ನಮ್ಮ ಮನೆಯಲ್ಲಿ ನನಗೆ ಸನ್ಮಾನ ಇದೆ, ಇವತ್ತು ನನಗೆ ನಮ್ಮ ಮನೆಯಲ್ಲಿ ಸನ್ಮಾನ ಇದೆ, ಮನೆ ಕೊಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನೆಯ ಸನ್ಮಾನ ಮುಗಿಸ್ಕೊಂಡು ದಯಮಾಡಿ ನಾನು ಅಲ್ಲಿ ಬರೋದಕ್ಕೆ ಅನುಮತಿ ಕೊಡಿ ಅಂತ ಸಂದೇಶ ಕಳಿಸ್ದೆ. ಅದಕ್ಕೆ ಅವರು ಆಯಿತು, ನಿಧಾನಕ್ಕೆ ಬನ್ನಿ, ಪರವಾಗಿಲ್ಲ, ಏನು ಚಿಂತೆ ಇಲ್ಲ, ನಾವಿಲ್ಲಿ 2 ಗಂಟೆ 2:30 ತನಕ ಇರ್ತೀವಿ, ಅಷ್ಟರೊಳಗೆ ಬಂದರೆ ನೀವು ದರ್ಶನ ಲಾಭನೂ ಪಡಿಬಹುದಲ್ಲ ಅಂತ ಪಾಪ ಅವರು ಸಂದೇಶ ಕಳಿಸಿದ್ರು. ಆ ದರ್ಶನ ಲಾಭ ಅನ್ನೋ ಶಬ್ದ ಸ್ವಲ್ಪ ನನಗೆ ಚೂರು ರೋಮಾಂಚನ ಮಾಡ್ತು. ಬೇಡ, ಸಂಪಾದಕರು ಬಂದಿದ್ದಾರೆ, ನಾನು ನೇರವಾಗಿ ಹೋಗ್ಬಿಡ್ಬೇಕು ಅಂತ ಹೇಳಿ ಚೀಟಿ ಬರ್ಕೊಂಡೇ ಬಂದೆ ಪುಟ. ಇಲ್ಲಿ ಅಕಸ್ಮಾತ್ ಏನಾದರೂ ತಡ ಆದರೆ ಮಾತಿಗೆ ಸಿಕ್ಕಿದ್ರೆ ದಯವಿಟ್ಟು ಅವ್ರಿಗೆ ಕೊಟ್ಟಿದ್ದನ್ನು ಹೋಗ್ಬಿಡೋಣ ಅಂತ ನನಗೆ ತುಂಬ ಸಂತೋಷ ಪುಟ. ಮತ್ತು ಇಲ್ಲಿ ನಾನು ಬರೋಕ್ಕಿಂತ ಮುಂಚೆ ಅಕ್ಕ ಮಾತಾಡ್ತಾಯಿದ್ದೆ, ಸುಗುಣ ನೀವು ಬಂದಿದ್ದರೆ ಆಗ ಚೆನ್ನಾಗಿರ್ತಿತ್ತು. ಎಷ್ಟೊಂದು ಶಬ್ದಗಳ ಲಾಲಿತ್ಯದ, ಸಾಹಿತ್ಯದ, ಧಾರ್ಮಿಕ ಹೊದಿಕೆ ಹೊದಿಸಿ ಅದಕ್ಕೆ ನಾವು ಹೇಗಿರಬೇಕು ಅನ್ನೋದ್ರ ಬಗೆಗೆ ಅಕ್ಕ ಅವರು ತುಂಬ ವಿವರಣೆ ಕೊಡ್ತಾರೆ. ಆ ವಿವರಣೆ ಕೊಡ್ತಾ ಇರುವಾಗ ನಮ್ಮ ಹಾಗೆ ಕೂತ್ಕೊಂಡಂಥ ಒಬ್ಬರು ಪುಟಾಣಿ ಕಿಶೋರಿಯಲ್ಲಿ ಆ ಮಗುನ ನಾನು ಹಾಗೆ ಸುಮ್ಮನೆ ಅಬ್ಸರ್ವ್ ಮಾಡಿದೆ. ಮಂಜುನಾಥ್ ನೋಡಿ, ಮಕ್ಕಳಲ್ಲಿ ನಮಗೆ ಬಹಳ ಹಿಂದೆ ಯಾರೋ ಇವತ್ತಿನ ದಿವಸ ಸುಧಾಮೂರ್ತಿ ಹೇಳಿದ್ದಾರೆ, ದೇಶದ ವಿಭಜನೆಯ ಕಥೆಯನ್ನು ಹೇಳಿ ಮಕ್ಕಳಿಗೆ ದೇಶದ ವಿಭಜನೆ ಕಥೆ ಹೇಳ್ತಾ ಬನ್ನಿ. ಯಾಕೆ ನಮ್ಮ ದೇಶ ವಿಭಜನೆ ಆಗಿತ್ತು, ಇವತ್ತಿನ ದಿವಸ ಏನಾಗಿದೆ ನಮ್ಮ ಸನಾತನ ಧರ್ಮ, ನಾವೆಲ್ಲ ಏನು ಮಾಡಬೇಕಾಗಿ ಗಟ್ಟಿಯಾಗಿ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಪಾಪ ಅವ್ರ ಮಕ್ಕಳಿಗೆ ಕಥೆ ಹೇಳಿ ಅಂತ ಹೇಳಿದ್ದಾರೆ. ಒಂದು ಸುಮ್ಮನೆ ಸಾಂಪ್ರದಾಯಿಕವಾಗಿ ಒಂದು ವಿಚಾರ ಹಂಚ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ರಾಜ್ಕುಮಾರ್ ಪ್ರಿಯ. ರಾಜ್ಕುಮಾರ್ ಸಿನಿಮಾಗಳನ್ನು ನಾನು ನೋಡ್ತೀನಿ, ಬಹುತೇಕ ಎಲ್ಲ ಸಿನಿಮಾಗಳನ್ನು ನೋಡ್ತಾ ಇರ್ತೇನೆ. ಇತ್ತೀಚೆಗೆ ಒಂದು ತಾಯಿಗೆ ತಕ್ಕ ಮಗ ಅಂತ ಸ್ವಲ್ಪ ಇದಾಗ್ತಿತ್ತು, ಮುಂಚೆ ಒಂದು ಸಿನಿಮಾ ಬಂದಿಲ್ಲ. ಆ ಸಿನಿಮಾಕ್ಕೆ ನಾನು 1-2-3 ಸರಿ ಆ ಸಿನಿಮಾ ನಾನು ನೋಡಿದೆ. ಆ ಸಿನಿಮಾದಲ್ಲಿ ಒಂದು ವಾಕ್ಯ ಇದೆ ಗುರುಗಳೇ. ಏನು ವಾಕ್ಯ ಇದೆ ಅಂದರೆ, ಎಲ್ಲ ಸಿನಿಮಾ ಮುಗಿಯುತ್ತೆ, ಕಥಾನಾಯಕ ತಾನು ಹುಟ್ಟು ಬಂದ ಇದನ್ನು ತನ್ನ ತಾಯಿಯನ್ನು ಅರಸ್ಕೊಂಡು ಹೋಗುವಂಥ ಕಥೆ. ತಾಯಿ ಅರಸ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ನೋಡಿ ರಾಜ್ಕುಮಾರ್ ಏನು ಮಾಡ್ತಾರೆ ಅಂದರೆ, ಅವರ ತಾಯಿ ಪಾತ್ರನ ದಕ್ಷಿಣ ಭಾರತದ ಬಹಳ ಪ್ರಖ್ಯಾತ ನಟಿ ಸಾವಿತ್ರಿ ಮಂಜುನ್ ಸಲಂಗಿ ಜಮಿನಿ ಗಣೇಶನ್ ಜೊತೆ ಮಂಜು ಅವರ ಪಾತ್ರ ಮಾಡ್ತಾರೆ. ಮಂಜುನ್ ಸಲಂಗಿ ಜಮಿನಿ ಗಣೇಶನ್ ಜೊತೆ ಅವರು ಪಕ್ಕದ ಮನೆಯಲ್ಲಿ ಮೆಡ್ರಾಸ್ ಚೆನ್ನೈನಲ್ಲಿದ್ದಾಗ ಪಕ್ಕದ ಮನೆ ಅವರದ್ದೇ ಸಾವಿತ್ರಿದು. ಪದೇ ಪದೇ ಬಂದು ರಾಜ್ಕುಮಾರ್ ಭೇಟಿ ಮಾಡಿ ಅವರಿಬ್ಬರು ತಮಿಳಲ್ಲಿ ಮಾತಾಡ್ಕೋತಾರೆ. ನಿಮ್ಮ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಬೇಕು ಅಂತ ಸಾವಿತ್ರಿ ಬಾಯಿ ಪಾಪ ಹೇಳ್ತಿರ್ತಾರೆ, ಸಾವಿತ್ರಿ ಹೇಳ್ತಿರ್ತಾರೆ. ಅವಕಾಶ ಒದಗಿ ಬಂದೇ ಇರಲ್ಲ, ಪುನಃ ಇವರು ಕರ್ನಾಟಕಕ್ಕೆ ಬಂದುಬಿಡ್ತಾರೆ. ಸಾವಿತ್ರಿಗೂ ವಯಸ್ಸಾಯಿತು ಪಾಪ ತಾಯಿ. ಒಂದು ಸಂದರ್ಭದಲ್ಲಿ ನೆನಪಾಗುತ್ತೆ ರಾಜ್ಕುಮಾರ್, ಹೌದಲ್ಲ
ನನ್ನ ತಾಯಿ ಪಾತ್ರನ ಯಾಕೆ ಕೊಡಬಾರ್ದು ಅಂಥೇಳಿ ತಾಯಿ ತಕ್ಕ ಮಗಳೊಳಗೆ ಆಕೆ ಒಂದು ಪಾತ್ರ ಕೊಡ್ತಾರೆ. ಆ ಪಾತ್ರವನ್ನು ವಹಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಕತೆ ಮುಗಿಯುತ್ತೆ ಕೂಡ. ತಾಯಿನ ಭೇಟಿ ಮಾಡೋಕ್ಕೆ ಆಗುದೇ, ಆ ತಾಯಿ ಜೊತೆ ಇರೋಕ್ಕೆ ಆಗುದೇ. ಸಾಕು ತಾಯಿ ಇದ್ದಲ್ಲ ಅವ್ರ ಜೊತೆ ಇರಬೇಕಾಗುತ್ತೆ. ಕಥೆಯೆಲ್ಲ ಮುಗಿಯುತ್ತೆ ಗುರುಗಳೇ. ಮುಗಿದಾದ್ಮೇಲೆ ಆ ಸಾಹಿತ್ಯ ಬರೆಯೋನು ಒಂದು ವಾಕ್ಯ ಬರೀತಾನೆ ಕೆಳಗೆ. ತಾಯಿ ಹುಡ್ಕೊಂಡು ಹೋಗಿರ್ತಾರೆ ಕಥಾನಾಯಕ, ವಾಪಸ್ ಮನೆಗೆ ಬರ್ತಾನಲ್ಲ ಸುಮ್ಮನೆ. ಬಂದ ಮೇಲೆ ಸಾಕು ತಾಯಿ ಕೇಳ್ತಾನೆ, ಬಂದ್ಯಪ್ಪ ಮಗನ ನೀನು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಬಾಯಲ್ಲಿ ಒಂದು ಮಾತು ಹೇಳ್ತಾರೆ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಸರ್, ಇದು ಎರಡೆರಡೇ ಅಕ್ಷರ ಇರುವಂತಹ ಶಬ್ದ. ಇಡೀ ಸಿನಿಮಾದ ತಾತ್ಪರ್ಯವನ್ನು ಅವರೇ ನನಗೆ ಬ್ರಹ್ಮಕುಮಾರಿ ಸಮಾಜದಲ್ಲಿ ಇವತ್ತು ಸತ್ಕರಿಸಿದ್ದೀರಿ. ತುಂಬ ಸಂತೋಷ. ನನಗೆ ಯಾಕೆ ಸಂತೋಷ ಆಗುತ್ತೆ ಅಂದರೆ ಪುಟ, ಈ ಒಂದು 8 ದಿವಸದಿಂದ ನನಗೆ ಇದು ಅವಕಾಶ ಆಯಿತು. ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಯತ್ನ ಪಡ್ತೀನಿ. ಅದೇನೋ ಸ್ವಲ್ಪ ಇದಕ್ಕೆ ಏನೋ ಬೇರೆ ಇದಾಗ್ಬಿಟ್ಟು ಒಂದು ದಿವಸ ಅಕಸ್ಮಾತ್ ನನ್ನ ವಾಟ್ಸಪ್ಗೆ ಸುಬ್ರಹ್ಮಣ್ಯ ಬರುತ್ತೆ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರವರಿಂದ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಪ್ರಯಾಣ ಮಾಡ್ತಾಯಿದ್ದೆ ಯಾವುದೋ ಒಂದು ಇದಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿದ ಮುಂಚೆ ಇದು ಬಂತು. ರೈಲು ಹಿಡಿತಾ ಇದ್ದೆ, ಅದು ಬಂದಿದ್ದರಿಂದ ನೋಡೋಕ್ಕೆ ಅವಕಾಶ ಆಗಿಲ್ಲ. ನೋಡೋಣ ಅದನ್ನು. ಹಾಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದ್ದರಿಂದ ನಾನೇನು ಯೋಚನೆ ಮಾಡಿದೆ ಅಂದರೆ, ನಾನು ಮಹಾಶಾಸನಕ್ಕೆ ಅಪ್ಲೈ ಮಾಡಿದ್ರಿಂದ ಬಹುಶಃ ಅದೇನಾದರೂ ಸ್ಯಾಂಕ್ಷನ್ ಆಯಿತು, ಜೀವನದ ಇದು ದಾರಿ ಸಿಗ್ತಲ್ಲ ಅಂತ ನನಗೆ ಆಸೆ. ಅದನ್ನು ನೋಡೋಕ್ಕೆ ಭಯ. ಹಾಗೆ ಇಟ್ಕೊಂಡಿದ್ದೆ. ಮನೆ ತಲುಪಿದ ಮೇಲೆ ಅವರು ತಿಂಡಿ ವ್ಯವಸ್ಥೆ ಮಾಡಿದ್ರು. ಅಲ್ಲೇನೋ ಒಂದು ಕಡೆ ಸಾವಿನ ಮನೆಗೆ ಹೋಗ್ಬೇಕಾಗಿತ್ತು, ದೊಡ್ಡಬಳ್ಳಾಪುರಕ್ಕೆ. ಊಟ ಮಾಡಾದ್ಮೇಲೆ ನನ್ನ ಮಗಳು ಹೇಳಿದ್ರು, ತಿಂಡಿ ತಿಂದಾದ್ಮೇಲೆ, ಅಪ್ಪ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ನಾವು, ಆದ್ದರಿಂದ ಊಟ ಮಾಡ್ಕೊಂಡೆ ಇಲ್ಲಿಂದ ಹೋಗ್ಬಿಡೋಣ, 1 ಗಂಟೆ ಪ್ರಯಾಣ ದೊಡ್ಡಬಳ್ಳಾಪುರಕ್ಕೆ. ಸರಿ ಆಯ್ತಮ್ಮ. ಮತ್ತೊಂದು ಸರಿ ಶಬ್ದ ಆಯಿತು. ನಾನು ಆಶ್ಚರ್ಯ ತೆಗೆದು ನೋಡಿದೆ, ಅದರಲ್ಲಿ ಅಡ್ವಾನ್ಸ್ ತೆಗೆದು ಹಾಕ್ಬಿಟ್ಟಿತ್ತು, ಕಂಗ್ರ್ಯಾಚುಲೇಷನ್ಸ್ ಅಂತ ಬರೋದು. ನನಗೆ ಭಯವೋ ಜನ. ಪಕ್ಕದಲ್ಲಿ ಭರಣಿ ಇತ್ತು, ಸುಮಣ ಭರಣಿ ಕೊಟ್ಟೆ ನೋಡು ಅಂತ. ಅದನ್ನು ಅವಳ PDF ಅಂತಲೇ ಬರುತ್ತೆ ಸುಮಣ. ಅದನ್ನು ಹಿಂಗೆ ಹೋಗಿ ನೋಡ್ತಾ ಇರ್ಬೇಡ. ಅದರಲ್ಲಿ ಪತ್ರಿಕಾ ಅಕಾಡೆಮಿಯಿಂದ ಪ್ರಶಸ್ತಿ ಅನೌನ್ಸ್ ಆಗಿದೆ, ಅಪ್ಪ ನಿನ್ನ ಹೆಸರು 5 ಎಷ್ಟು ಸಂತೋಷ ಆಯಿತು ಕೂಡ ಅಂದರೆ, ಎಷ್ಟು ಸಂತೋಷ ಆಯಿತು ಅಂದರೆ ಜನ ದೇಹ ಕೊಡಲಿಲ್ಲ, ಮನಸ್ಸು ಕೂಡ. ನನ್ನ ಮನಸ್ಸು ಕೂಡ. ಯಾಕೆ ಅಂದರೆ ಆ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಇದೆಯಲ್ಲ, ದಿಗ್ಗಜರು ಕೂತ್ಕೊಂಡು ಗಟ್ಟಿತನದಲ್ಲಿ ಆಯ್ಕೆ ಮಾಡ್ಕೊಂಡ್ಕೊಳ್ಳುವಂಥದ್ದು. ಸರಿ, ಸಂತೋಷ ಆಯಿತು. ಮತ್ತು ಆ ಬೀಗರ ಮನೆಗೆ ಬೇರೆ ಹೋಗಿದ್ದೀನಿ, ಅಲ್ಲಿ ಬೀಗರು ಬಂದು ಬೀಗಬೇಕಲ್ಲ ಪುಟ. ಬೀಗರ ಮುಂದೆಲ್ಲ ಹೇಳ್ಕೊಂಡೆ, ಎಲ್ಲ ಸಂತೋಷಪಟ್ಟು. ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಇದು ತರೀಕೆರೆ ತಾಲೂಕಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ, ನಿಮಗೆ ಸಿಕ್ಕಿದೆ, ಆಯಿತು, ತುಂಬ ಸಂತೋಷ. ಎಲ್ಲವೂ ಸಂತೋಷ. ಭರಣಿ ಹೇಳ್ತಾರೆ, ಅಪ್ಪ ನಾವೀಗ ಸಾವಿನ ಮನೆಗೆ ಹೋಗ್ತಾ ಇದ್ದೀವಿ, ಮತ್ತು ಅಲ್ಲೂ ಸಂಭ್ರಮಿಸಿದ್ದೀವಿ ಜೋಪಾನ. ಸರಿ, ಅಲ್ಲಿ ಹೋದರೆ ಶಾಲಕ ಏನಾಯಿತು, 6 ಗಂಟೆಯಿಂದ ಗುರುಗಳೇ ಈ ಮೊಬೈಲ್ ಬರೋಕ್ಕೆ ಶುರುವಾಯಿತು. 100 ಕರೆಗಳು ಬಂತಾರೆ ಪುಟ. ಆ ಎಲ್ಲ ಕರೆಗಳು ಸುಬ್ಬಣ್ಣ ಏನು ಹೇಳಿದ್ರು ಗೊತ್ತಾ, ನಿನ್ನೂ ನೋಡ್ಕೊಂಡು ಸರ್ ಪ್ರಶಸ್ತಿ ನನಗೇ ಸಿಕ್ಕಷ್ಟು ಸಂತೋಷ ಆಯಿತು ಸರ್. ಅಲ್ಲಿಂದ ಪ್ರಶಸ್ತಿ ನನಗೇ ಸಿಕ್ಕಷ್ಟು ಸಂತೋಷ ಆಯಿತು ಪುಟ. ನನ್ನ ಮುಖ ಅರಳೋಗ್ಬಿಟ್ಟು, ನನ್ನ ಮನಸ್ಸು ಅರಳೋಗ್ಬಿಟ್ಟು. ಯಾಕೆ ಅಂದರೆ ಎಲ್ಲ ವರ್ಗದ ಫೋನ್ ಮಾಡಿದವರು ಎಲ್ಲರೂ ಪುಟ, ಎಲ್ಲರೂ ನನಗೇ ಪ್ರಶಸ್ತಿ ಸಿಕ್ಕಷ್ಟು ಸಂತೋಷ ಆಯಿತು ಅಂತ ಪುಟ. ಈ ಸಂತೋಷ ಇದೆಯಲ್ಲ, ಈ ಪ್ರೀತಿನ ಎಷ್ಟು ಕೊಟ್ಟರು ಕೊಂಡ್ಕೊಳ್ಳೋಕ್ಕಾಗಲ್ಲ, ಖರೀದಿ ಸಿಗೋದಿಲ್ಲ. ನನಗೆ ಅಷ್ಟು ತರೀಕೆರೆ ತಾಲೂಕಿನ ಜನ ಕಳೆದ 40 ವರ್ಷದಿಂದ ನನ್ನನ್ನು ಪ್ರೀತಿಯಿಂದ, ವಾತ್ಸಲ್ಯದಿಂದ, ಅಭಿಮಾನದಿಂದ, ಸ್ವಾಭಿಮಾನದಿಂದ ನನ್ನನ್ನು ಸ್ವಾಗತ. ನನ್ನಲ್ಲಿ ನೋಡಿ, ನನ್ನ ಮನೆ ಬಾಗಿಲಿಗೆ ಸುದ್ದಿ ಎಷ್ಟೋ ಸಾರಿ ಮಜಾಣ ಸುಗುಣ ಹೌದನಪ್ಪ, ನಮ್ಮ ಮನೆ ಬಾಗಿಲಿಗೆ ಗುರುಗಳೇ ಸುದ್ದಿ ತಂದುಕೊಟ್ಟಿದ್ದಾರೆ. ಆ ಸುದ್ದಿ ಬಂದಾಗ ನನಗಾಗೋಕ್ಕಿಂತಲೂ ಹೆಚ್ಚು ಅವ್ರಿಗೆ ಸಂತೋಷ ಆಗಿದೆ. ಬಟ್ ಈ ತರಹ ತೃಪ್ತಿ ಇದೆಯಲ್ಲ, ನನಗೆ ತುಂಬ ಸಂತೋಷ ಆಗಿದೆ, ತುಂಬ ಸಂತೋಷ ಇದೆ. ಅದಕ್ಕೋಸ್ಕರನೇ ಅದನ್ನು ಬಳಸ್ಕೊಂಡೆ ಅವ್ರಿಗೆ ಹೇಳಿದೆ, ನಮ್ಮ ಮನೆಯಲ್ಲಿ ಒಂದು ಸನ್ಮಾನ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಸೀದಾ ಶಿವಮೊಗ್ಗಕ್ಕೆ ಬಂದಿದ್ದೀನಿ.
ನಿಮ್ಮೆಲ್ಲರ ಅಭಿಮಾನ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಚಿರಋಣಿ. ಅಣ್ಣವರಿಗೆ ಜಗತ್ತು ದೊಡ್ಡ ದೊಡ್ಡ ಸಂಘಟನೆ ಅವಾರ್ಡ್ ಕೊಟ್ಟಿದೆ. ಆದರೆ ಶಿವಬಾಬು ಅವ್ರಿಗೆ ಒಂದು ಅವಾರ್ಡ್ ಅವ್ರು ಸ್ವೀಕಾರ ಮಾಡಬೇಕು. ಮೌಂಟ್ ಅಬು ಬರೋದು ಈ ಸರಿ ಮೌಂಟ್ ಅಬು ಬಂದರೆ ಬಾಬು ಅವ್ರು ದೊಡ್ಡ ದೊಡ್ಡ ಅವಾರ್ಡ್ ಕೊಡ್ತಾರೆ. ಆ ಅವಾರ್ಡ್ ಜಗತ್ತಲ್ಲಿ ಯಾರೂ ಕೊಡಕ್ಕಾಗಲ್ಲ. ಸುಮಾರು ಇದ್ದೀರಿ ಸರ್. ಒಂದ್ಸರಿ ಮೌಂಟ್ ಅಬುಗೆ ಹೋಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವೆಲ್ಲ ಒಪ್ಪಿದ್ದೀವಿ ಅಂತಂದ್ರೆ ರಥ ಹೇಳ್ತಿದ್ವಿ. ಇನ್ನೂ ತರಲಿದೆ. ಸರಿ ಹೋಗೋಣ. ಈ ಸರಿ ಖಂಡಿತ